ಯಲಹಂಕದ ಕೋಗಿಲು ಬಳಿ ನಡೆದಿರುವಂಥ ವಿದ್ಯಮಾನಗಳು ರಾಜ್ಯದ ಒಟ್ಟು ಆಡಳಿತದ ಮೇಲೆ ಒಂದು ಆತಂಕಕಾರಿ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಅಂತ ಅನಿಸ್ಬಿಡುತ್ತೆ. ಯಾರೇ ಬಡವರಾಗಿರಲಿ, ಅವರು ಅಲ್ಪಸಂಖ್ಯಾತರಾಗಿರಲಿ, ಬಹುಸಂಖ್ಯಾತರಾಗಿರಲಿ, ಯಾವ ಧರ್ಮ ಆಗಿರಲಿ, ಯಾವ ಜಾತಿ ಆಗಿರಲಿ, ಎಲ್ಲರಿಗೂ ಕೂಡ ಬೀದಿ ಬೀಳುವಂಥ ಪರಿಸ್ಥಿತಿಗಳು ಇರಬಾರ್ದು. ಆ ಹಿನ್ನೆಲೆಯಲ್ಲಿ ಸರ್ಕಾರ ಕೋಗಿಲು ಬಳಿಯಲ್ಲಿ ಏನೋ ಮನೆಗಳನ್ನು ತೆರವು ಮಾಡಿದೆ ಅನ್ನುವಂಥದ್ದು, ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು ಅನ್ನೋದ್ರ ಮಟ್ಟಿಗೆ ಎರಡು ಮಾತಿಲ್ಲ. ದುರಾದೃಷ್ಟಕ್ಕೆ ಕೇರಳದ ಸರ್ಕಾರದ ಸಂಸದರು ಎಚ್ಚರಿಕೆ ಕೊಟ್ಟ ನಂತರ, ವೇಣುಗೋಪಾಲ್ ಎಚ್ಚರಿಕೆ ಕೊಟ್ಟ ನಂತರ, ಕೇರಳದ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ನಂತರ, ಕೇರಳದ ಶಾಸಕರು ಬಂದು ಕರ್ನಾಟಕದಲ್ಲಿ ಏನಾಗಿದೆ, ಇಲ್ಲಿ ಅಭದ್ರತೆ ಆಗಿದೆ ಅಂತ ಹೇಳುವಂಥ ಪರಿಸ್ಥಿತಿಗಳು ನಿರ್ಮಾಣ ಆದ ನಂತರ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವು ವಿಶೇಷವಾದಂಥ ಸಭೆ ಕರೆದು, ಇಲ್ಲ ನಾವೆಲ್ಲರಿಗೂ ನ್ಯಾಯ ಕೊಡ್ತೇವೆ, ಸರಿಪಡಿಸ್ತೇವೆ ಅಂತೇಳಿ ಆ ಗಡಿಬಿಡಿಯ ಹೇಳಿಕೆ ಇದೆಯಲ್ಲ, ಅದು ಸರ್ಕಾರದ ಒಟ್ಟು ಆಡಳಿತದ ಮೇಲೆ ಆಗಿರುವಂಥ ಪರಿಣಾಮ, ಸರ್ಕಾರ ಆಡಳಿತದ ಸ್ಥಗಿತ ಮತ್ತು ಈ ಮುಖ್ಯಮಂತ್ರಿ ಯಾರು ಅನ್ನುವಂಥ ವಿಚಾರದಲ್ಲಿ ಆಗಿರುವಂಥ ಗೊಂದಲದ ಪರಿಣಾಮದಲ್ಲಿ ಆಡಳಿತದ ಮೇಲೆ ಸ್ಥಗಿತ ಆಗಿದೆ ಅನ್ನುವಂಥ ವಾತಾವರಣಗಳು ಕಂಡುಬರುತ್ತೆ. ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಬಸವಸತಿ ಮನೆಗಳನ್ನು ಮಂಜೂರು ಮಾಡಿದೆ. ಸುಮಾರು ಈ ಸರ್ಕಾರ ಬಂದ ನಂತರ ಒಂದು ಮನೆ ಮಂಜೂರು ಮಾಡಿದಂಥ ಉದಾಹರಣೆಗಳು, ಯಾವುದೇ ಪಂಚಾಯತಿ ಬಂದಂಥ ಉದಾಹರಣೆಗಳು ಕಂಡು ಬರ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಕೆಲವರು ಮಾತ್ರ ಹೆಚ್ಚು ಸಮಾನರು, ಕೆಲವರು ಕಡಿಮೆ ಸಮಾನರಲ್ಲ. ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆದ ಕೂಡಲೇ ಸರ್ಕಾರ ಸ್ಪಂದಿಸಬೇಕು. ಯಾರಿಗೂ ಅನ್ಯಾಯ ಆಗಬಾರ್ದು, ಅವರಿಗೂ ಮನೆ ಬೇಕು, ಮಡಗಬೇಕು. ಅದೇ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮನೆ ಕೊಡ್ಕೊಂಡವರಿಗೂ ಕೂಡ ನ್ಯಾಯ ಕೊಡಬೇಕಾದಂಥ ಅವಶ್ಯಕತೆಗಳು ಸರ್ಕಾರದ ಮುಂದಿದೆ. ನಾನು ಆಗ್ರಹಪಡಿಸ್ತೇನೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ, ತಕ್ಷಣ ನೀವು ಏನು ಎಲ್ಲರೂ ಸಮಾನರಂತ ಯೋಚನೆ ಮಾಡಿ ಬಸವಸತಿ ಮನೆಗಳನ್ನು ಬಡವರೆಲ್ಲರಿಗೂ ಕೂಡ ಮಂಜೂರು ಮಾಡಬೇಕು. ಮತ್ತು ಕೋಗಿಲು ಅಂತ ಒಂದು ಯಾವ ಕಾರ್ಯಚಟುವಟಿಕೆ ಆಗಿದೆ ಅಂಥ ಸಂತ್ರಸ್ತರಿಗೆ ಪೂರ್ಣ ಪ್ರಮಾಣದಲ್ಲಿ ನೆರವನ್ನು ಒಂದೇ ರೀತಿಯಲ್ಲಿ ಕೊಡಬೇಕು ಅನ್ನೋದು ನನ್ನ ಆಗ್ರಹ ಇದೆ. ಯಲಹಂಕದ ಕೋಗಿಲು ಬಳಿ ನಡೆದಿರುವಂಥ ವಿದ್ಯಮಾನಗಳು ರಾಜ್ಯದ ಒಟ್ಟು ಆಡಳಿತದ ಮೇಲೆ ಒಂದು ಆತಂಕಕಾರಿ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಅಂತ ಅನಿಸ್ಬಿಡುತ್ತೆ. ಯಾರೇ ಬಡವರಾಗಿರಲಿ, ಅವರು ಅಲ್ಪಸಂಖ್ಯಾತರಾಗಿರಲಿ, ಬಹುಸಂಖ್ಯಾತರಾಗಿರಲಿ, ಯಾವ ಧರ್ಮ ಆಗಿರಲಿ, ಯಾವ ಜಾತಿ ಆಗಿರಲಿ, ಎಲ್ಲರಿಗೂ ಕೂಡ ಬೀದಿ ಬೀಳುವಂಥ ಪರಿಸ್ಥಿತಿಗಳು ಇರಬಾರ್ದು. ಆ ಹಿನ್ನೆಲೆಯಲ್ಲಿ ಸರ್ಕಾರ ಕೋಗಿಲು ಬಳಿಯಲ್ಲಿ ಏನೋ ಮನೆಗಳನ್ನು ತೆರವು ಮಾಡಿದೆ ಅನ್ನುವಂಥದ್ದು, ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು ಅನ್ನೋದ್ರ ಮಟ್ಟಿಗೆ ಎರಡು ಮಾತಿಲ್ಲ. ದುರಾದೃಷ್ಟಕ್ಕೆ ಕೇರಳದ ಸರ್ಕಾರದ ಸಂಸದರು ಎಚ್ಚರಿಕೆ ಕೊಟ್ಟ ನಂತರ, ವೇಣುಗೋಪಾಲ್ ಎಚ್ಚರಿಕೆ ಕೊಟ್ಟ ನಂತರ, ಕೇರಳದ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ನಂತರ, ಕೇರಳದ ಶಾಸಕರು ಬಂದು ಕರ್ನಾಟಕದಲ್ಲಿ ಏನಾಗಿದೆ, ಇಲ್ಲಿ ಅಭದ್ರತೆ ಆಗಿದೆ ಅಂತ ಹೇಳುವಂಥ ಪರಿಸ್ಥಿತಿಗಳು ನಿರ್ಮಾಣ ಆದ ನಂತರ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವು ವಿಶೇಷವಾದಂಥ ಸಭೆ ಕರೆದು, ಇಲ್ಲ ನಾವೆಲ್ಲರಿಗೂ ನ್ಯಾಯ ಕೊಡ್ತೇವೆ, ಸರಿಪಡಿಸ್ತೇವೆ ಅಂತೇಳಿ ಆ ಗಡಿಬಿಡಿಯ ಹೇಳಿಕೆ ಇದೆಯಲ್ಲ, ಅದು ಸರ್ಕಾರದ ಒಟ್ಟು ಆಡಳಿತದ ಮೇಲೆ ಆಗಿರುವಂಥ ಪರಿಣಾಮ, ಸರ್ಕಾರ ಆಡಳಿತದ ಸ್ಥಗಿತ ಮತ್ತು ಈ ಮುಖ್ಯಮಂತ್ರಿ ಯಾರು ಅನ್ನುವಂಥ ವಿಚಾರದಲ್ಲಿ ಆಗಿರುವಂಥ ಗೊಂದಲದ ಪರಿಣಾಮದಲ್ಲಿ ಆಡಳಿತದ ಮೇಲೆ ಸ್ಥಗಿತ ಆಗಿದೆ ಅನ್ನುವಂಥ ವಾತಾವರಣಗಳು ಕಂಡುಬರುತ್ತೆ. ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಬಸವಸತಿ ಮನೆಗಳನ್ನು ಮಂಜೂರು ಮಾಡಿದೆ. ಸುಮಾರು ಈ ಸರ್ಕಾರ ಬಂದ ನಂತರ ಒಂದು ಮನೆ ಮಂಜೂರು ಮಾಡಿದಂಥ ಉದಾಹರಣೆಗಳು, ಯಾವುದೇ ಪಂಚಾಯತಿ ಬಂದಂಥ ಉದಾಹರಣೆಗಳು ಕಂಡು ಬರ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಕೆಲವರು ಮಾತ್ರ ಹೆಚ್ಚು ಸಮಾನರು, ಕೆಲವರು ಕಡಿಮೆ ಸಮಾನರಲ್ಲ. ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆದ ಕೂಡಲೇ ಸರ್ಕಾರ ಸ್ಪಂದಿಸಬೇಕು. ಯಾರಿಗೂ ಅನ್ಯಾಯ ಆಗಬಾರ್ದು, ಅವರಿಗೂ ಮನೆ ಬೇಕು, ಮಡಗಬೇಕು. ಅದೇ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮನೆ ಕೊಡ್ಕೊಂಡವರಿಗೂ ಕೂಡ ನ್ಯಾಯ ಕೊಡಬೇಕಾದಂಥ ಅವಶ್ಯಕತೆಗಳು ಸರ್ಕಾರದ ಮುಂದಿದೆ. ನಾನು ಆಗ್ರಹಪಡಿಸ್ತೇನೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ, ತಕ್ಷಣ ನೀವು ಏನು ಎಲ್ಲರೂ ಸಮಾನರಂತ ಯೋಚನೆ ಮಾಡಿ ಬಸವಸತಿ ಮನೆಗಳನ್ನು ಬಡವರೆಲ್ಲರಿಗೂ ಕೂಡ ಮಂಜೂರು ಮಾಡಬೇಕು. ಮತ್ತು ಕೋಗಿಲು ಅಂತ ಒಂದು ಯಾವ ಕಾರ್ಯಚಟುವಟಿಕೆ ಆಗಿದೆ ಅಂಥ ಸಂತ್ರಸ್ತರಿಗೆ ಪೂರ್ಣ ಪ್ರಮಾಣದಲ್ಲಿ ನೆರವನ್ನು ಒಂದೇ ರೀತಿಯಲ್ಲಿ ಕೊಡಬೇಕು ಅನ್ನೋದು ನನ್ನ ಆಗ್ರಹ ಇದೆ. ಯಲಹಂಕದ ಕೋಗಿಲು ಬಳಿ ನಡೆದಿರುವಂಥ ವಿದ್ಯಮಾನಗಳು ರಾಜ್ಯದ ಒಟ್ಟು ಆಡಳಿತದ ಮೇಲೆ ಒಂದು ಆತಂಕಕಾರಿ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಅಂತ ಅನಿಸ್ಬಿಡುತ್ತೆ. ಯಾರೇ ಬಡವರಾಗಿರಲಿ, ಅವರು ಅಲ್ಪಸಂಖ್ಯಾತರಾಗಿರಲಿ, ಬಹುಸಂಖ್ಯಾತರಾಗಿರಲಿ, ಯಾವ ಧರ್ಮ ಆಗಿರಲಿ, ಯಾವ ಜಾತಿ ಆಗಿರಲಿ, ಎಲ್ಲರಿಗೂ ಕೂಡ ಬೀದಿ ಬೀಳುವಂಥ ಪರಿಸ್ಥಿತಿಗಳು ಇರಬಾರ್ದು. ಆ ಹಿನ್ನೆಲೆಯಲ್ಲಿ ಸರ್ಕಾರ ಕೋಗಿಲು ಬಳಿಯಲ್ಲಿ ಏನೋ ಮನೆಗಳನ್ನು ತೆರವು ಮಾಡಿದೆ ಅನ್ನುವಂಥದ್ದು, ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು ಅನ್ನೋದ್ರ ಮಟ್ಟಿಗೆ ಎರಡು ಮಾತಿಲ್ಲ. ದುರಾದೃಷ್ಟಕ್ಕೆ ಕೇರಳದ ಸರ್ಕಾರದ ಸಂಸದರು ಎಚ್ಚರಿಕೆ ಕೊಟ್ಟ ನಂತರ, ವೇಣುಗೋಪಾಲ್ ಎಚ್ಚರಿಕೆ ಕೊಟ್ಟ ನಂತರ, ಕೇರಳದ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ನಂತರ, ಕೇರಳದ ಶಾಸಕರು ಬಂದು ಕರ್ನಾಟಕದಲ್ಲಿ ಏನಾಗಿದೆ, ಇಲ್ಲಿ ಅಭದ್ರತೆ ಆಗಿದೆ ಅಂತ ಹೇಳುವಂಥ ಪರಿಸ್ಥಿತಿಗಳು ನಿರ್ಮಾಣ ಆದ ನಂತರ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವು ವಿಶೇಷವಾದಂಥ ಸಭೆ ಕರೆದು, ಇಲ್ಲ ನಾವೆಲ್ಲರಿಗೂ ನ್ಯಾಯ ಕೊಡ್ತೇವೆ, ಸರಿಪಡಿಸ್ತೇವೆ ಅಂತೇಳಿ ಆ ಗಡಿಬಿಡಿಯ ಹೇಳಿಕೆ ಇದೆಯಲ್ಲ, ಅದು ಸರ್ಕಾರದ ಒಟ್ಟು ಆಡಳಿತದ ಮೇಲೆ ಆಗಿರುವಂಥ ಪರಿಣಾಮ, ಸರ್ಕಾರ ಆಡಳಿತದ ಸ್ಥಗಿತ ಮತ್ತು ಈ ಮುಖ್ಯಮಂತ್ರಿ ಯಾರು ಅನ್ನುವಂಥ ವಿಚಾರದಲ್ಲಿ ಆಗಿರುವಂಥ ಗೊಂದಲದ ಪರಿಣಾಮದಲ್ಲಿ ಆಡಳಿತದ ಮೇಲೆ ಸ್ಥಗಿತ ಆಗಿದೆ ಅನ್ನುವಂಥ ವಾತಾವರಣಗಳು ಕಂಡುಬರುತ್ತೆ. ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಬಸವಸತಿ ಮನೆಗಳನ್ನು ಮಂಜೂರು ಮಾಡಿದೆ. ಸುಮಾರು ಈ ಸರ್ಕಾರ ಬಂದ ನಂತರ ಒಂದು ಮನೆ ಮಂಜೂರು ಮಾಡಿದಂಥ ಉದಾಹರಣೆಗಳು, ಯಾವುದೇ ಪಂಚಾಯತಿ ಬಂದಂಥ ಉದಾಹರಣೆಗಳು ಕಂಡು ಬರ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಕೆಲವರು ಮಾತ್ರ ಹೆಚ್ಚು ಸಮಾನರು, ಕೆಲವರು ಕಡಿಮೆ ಸಮಾನರಲ್ಲ.
ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆದ ಕೂಡಲೇ ಸರ್ಕಾರ ಸ್ಪಂದಿಸಬೇಕು. ಯಾರಿಗೂ ಅನ್ಯಾಯ ಆಗಬಾರ್ದು, ಅವರಿಗೂ ಮನೆ ಬೇಕು, ಮಡಗಬೇಕು. ಅದೇ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮನೆ ಕಳ್ಕೊಂಡವರಿಗೂ ಕೂಡ ನ್ಯಾಯ ಕೊಡಬೇಕಾದಂಥ ಅವಶ್ಯಕತೆಗಳು ಸರ್ಕಾರದ ಮುಂದಿದೆ. ನಾನು ಆಗ್ರಹಪಡಿಸ್ತೇನೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ, ತಕ್ಷಣ ನೀವು ಏನು ಎಲ್ಲರೂ ಸಮಾನರಂತ ಯೋಚನೆ ಮಾಡಿ ಬಸವಸತಿ ಮನೆಗಳನ್ನು ಬಡವರೆಲ್ಲರಿಗೂ ಕೂಡ ಮಂಜೂರು ಮಾಡಬೇಕು. ಮತ್ತು ಕೋಗಿಲು ಅಂತ ಒಂದು ಯಾವ ಕಾರ್ಯಚಟುವಟಿಕೆ ಆಗಿದೆ ಅಂಥ ಸಂತ್ರಸ್ತರಿಗೆ ಪೂರ್ಣ ಪ್ರಮಾಣದಲ್ಲಿ ನೆರವನ್ನು ಒಂದೇ ರೀತಿಯಲ್ಲಿ ಕೊಡಬೇಕು ಅನ್ನೋದು ನನ್ನ ಆಗ್ರಹ ಇದೆ. ಯಲಹಂಕದ ಕೋಗಿಲು ಬಳಿ ನಡೆದಿರುವಂಥ ವಿದ್ಯಮಾನಗಳು ರಾಜ್ಯದ ಒಟ್ಟು ಆಡಳಿತದ ಮೇಲೆ ಒಂದು ಆತಂಕಕಾರಿ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಅಂತ ಅನಿಸ್ಬಿಡುತ್ತೆ. ಯಾರೇ ಬಡವರಾಗಿರಲಿ, ಅವರು ಅಲ್ಪಸಂಖ್ಯಾತರಾಗಿರಲಿ, ಬಹುಸಂಖ್ಯಾತರಾಗಿರಲಿ, ಯಾವ ಧರ್ಮ ಆಗಿರಲಿ, ಯಾವ ಜಾತಿ ಆಗಿರಲಿ, ಎಲ್ಲರಿಗೂ ಕೂಡ ಬೀದಿ ಬೀಳುವಂಥ ಪರಿಸ್ಥಿತಿಗಳು ಇರಬಾರ್ದು. ಆ ಹಿನ್ನೆಲೆಯಲ್ಲಿ ಸರ್ಕಾರ ಕೋಗಿಲು ಬಳಿಯಲ್ಲಿ ಏನೋ ಮನೆಗಳನ್ನು ತೆರವು ಮಾಡಿದೆ ಅನ್ನುವಂಥದ್ದು, ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು ಅನ್ನೋದ್ರ ಮಟ್ಟಿಗೆ ಎರಡು ಮಾತಿಲ್ಲ. ದುರಾದೃಷ್ಟಕ್ಕೆ ಕೇರಳದ ಸರ್ಕಾರದ ಸಂಸದರು ಎಚ್ಚರಿಕೆ ಕೊಟ್ಟ ನಂತರ, ವೇಣುಗೋಪಾಲ್ ಎಚ್ಚರಿಕೆ ಕೊಟ್ಟ ನಂತರ, ಕೇರಳದ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ನಂತರ, ಕೇರಳದ ಶಾಸಕರು ಬಂದು ಕರ್ನಾಟಕದಲ್ಲಿ ಏನಾಗಿದೆ, ಇಲ್ಲಿ ಅಭದ್ರತೆ ಆಗಿದೆ ಅಂತ ಹೇಳುವಂಥ ಪರಿಸ್ಥಿತಿಗಳು ನಿರ್ಮಾಣ ಆದ ನಂತರ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವು ವಿಶೇಷವಾದಂಥ ಸಭೆ ಕರೆದು ಇಲ್ಲ ನಾವೆಲ್ಲರಿಗೂ ನ್ಯಾಯ ಕೊಡ್ತೇವೆ, ಸರಿಪಡಿಸ್ತೇವೆ ಅಂತೇಳಿ ಆ ಗಡಿಬಿಡಿಯ ಹೇಳಿಕೆ ಇದೆಯಲ್ಲ, ಅದು ಸರ್ಕಾರದ ಒಟ್ಟು ಆಡಳಿತದ ಮೇಲೆ ಆಗಿರುವಂಥ ಪರಿಣಾಮ. ಸರ್ಕಾರ ಆಡಳಿತದ ಸ್ಥಗಿತ ಮತ್ತು ಈ ಮುಖ್ಯಮಂತ್ರಿ ಯಾರು ಅನ್ನುವಂಥ ವಿಚಾರದಲ್ಲಿ ಆಗಿರುವಂಥ ಗೊಂದಲದ ಪರಿಣಾಮದಲ್ಲಿ ಆಡಳಿತದ ಮೇಲೆ ಸ್ಥಗಿತ ಆಗಿದೆ ಅನ್ನುವಂಥ ವಾತಾವರಣಗಳು ಕಂಡುಬರುತ್ತೆ. ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಬಸವಸತಿ ಮನೆಗಳನ್ನು ಮಂಜೂರು ಮಾಡಿದೆ ಸುಮಾರು ಈ ಸರ್ಕಾರ ಬಂದ ನಂತರ ಒಂದು ಮನೆ ಮಂಜೂರು ಮಾಡಿದಂಥ ಉದಾಹರಣೆಗಳು ಯಾವುದೇ ಪಂಚಾಯತಿ ಬಂದಂಥ ಉದಾಹರಣೆಗಳು ಕಂಡು ಬರ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಕೆಲವರು ಮಾತ್ರ ಹೆಚ್ಚು ಸಮಾನರು, ಕೆಲವರು ಕಡಿಮೆ ಸಮಾನರಲ್ಲ. ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆದ ಕೂಡಲೇ ಸರ್ಕಾರ ಸ್ಪಂದಿಸಬೇಕು. ಯಾರಿಗೂ ಅನ್ಯಾಯ ಆಗಬಾರ್ದು, ಅವರಿಗೂ ಮನೆ ಬೇಕು, ಮಡಗಬೇಕು. ಅದೇ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮನೆ ಕಳ್ಕೊಂಡವರಿಗೂ ಕೂಡ ನ್ಯಾಯ ಕೊಡಬೇಕಾದಂಥ ಅವಶ್ಯಕತೆಗಳು ಸರ್ಕಾರದ ಮುಂದಿದೆ. ನಾನು ಆಗ್ರಹಪಡಿಸ್ತೇನೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ, ತಕ್ಷಣ ನೀವು ಏನು ಎಲ್ಲರೂ ಸಮಾನರಂತ ಯೋಚನೆ ಮಾಡಿ ಬಸವಸತಿ ಮನೆಗಳನ್ನು ಬಡವರೆಲ್ಲರಿಗೂ ಕೂಡ ಮಂಜೂರು ಮಾಡಬೇಕು. ಮತ್ತು ಕೋಗಿಲು ಅಂತ ಒಂದು ಯಾವ ಕಾರ್ಯಚಟುವಟಿಕೆ ಆಗಿದೆ ಅಂಥ ಸಂತ್ರಸ್ತರಿಗೆ ಪೂರ್ಣ ಪ್ರಮಾಣದಲ್ಲಿ ನೆರವನ್ನು ಒಂದೇ ರೀತಿಯಲ್ಲಿ ಕೊಡಬೇಕು ಅನ್ನೋದು ನನ್ನ ಆಗ್ರಹ ಇದೆ. ಯಲಹಂಕದ ಕೋಗಿಲು ಬಳಿ ನಡೆದಿರುವಂಥ ವಿದ್ಯಮಾನಗಳು ರಾಜ್ಯದ ಒಟ್ಟು ಆಡಳಿತದ ಮೇಲೆ ಒಂದು ಆತಂಕಕಾರಿ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಅಂತ ಅನಿಸ್ಬಿಡುತ್ತೆ. ಯಾರೇ ಬಡವರಾಗಿರಲಿ, ಅವರು ಅಲ್ಪಸಂಖ್ಯಾತರಾಗಿರಲಿ, ಬಹುಸಂಖ್ಯಾತರಾಗಿರಲಿ, ಯಾವ ಧರ್ಮ ಆಗಿರಲಿ, ಯಾವ ಜಾತಿ ಆಗಿರಲಿ, ಎಲ್ಲರಿಗೂ ಕೂಡ ಬೀದಿ ಬೀಳುವಂಥ ಪರಿಸ್ಥಿತಿಗಳು ಇರಬಾರ್ದು. ಆ ಹಿನ್ನೆಲೆಯಲ್ಲಿ ಸರ್ಕಾರ ಕೋಗಿಲು ಬಳಿಯಲ್ಲಿ ಏನೋ ಮನೆಗಳನ್ನು ತೆರವು ಮಾಡಿದೆ ಅನ್ನುವಂಥದ್ದು, ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು ಅನ್ನೋದ್ರ ಮಟ್ಟಿಗೆ ಎರಡು ಮಾತಿಲ್ಲ. ದುರಾದೃಷ್ಟಕ್ಕೆ ಕೇರಳದ ಸರ್ಕಾರದ ಸಂಸದರು ಎಚ್ಚರಿಕೆ ಕೊಟ್ಟ ನಂತರ, ವೇಣುಗೋಪಾಲ್ ಎಚ್ಚರಿಕೆ ಕೊಟ್ಟ ನಂತರ, ಕೇರಳದ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ನಂತರ, ಕೇರಳದ ಶಾಸಕರು ಬಂದು ಕರ್ನಾಟಕದಲ್ಲಿ ಏನಾಗಿದೆ, ಇಲ್ಲಿ ಅಭದ್ರತೆ ಆಗಿದೆ ಅಂತ ಹೇಳುವಂಥ ಪರಿಸ್ಥಿತಿಗಳು ನಿರ್ಮಾಣ ಆದ ನಂತರ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವು ವಿಶೇಷವಾದಂಥ ಸಭೆ ಕರೆದು ಇಲ್ಲ ನಾವೆಲ್ಲರಿಗೂ ನ್ಯಾಯ ಕೊಡ್ತೇವೆ, ಸರಿಪಡಿಸ್ತೇವೆ ಅಂತೇಳಿ ಆ ಗಡಿಬಿಡಿಯ ಹೇಳಿಕೆ ಇದೆಯಲ್ಲ, ಅದು ಸರ್ಕಾರದ ಒಟ್ಟು ಆಡಳಿತದ ಮೇಲೆ ಆಗಿರುವಂಥ ಪರಿಣಾಮ. ಸರ್ಕಾರ ಆಡಳಿತದ ಸ್ಥಗಿತ ಮತ್ತು ಈ ಮುಖ್ಯಮಂತ್ರಿ ಯಾರು ಅನ್ನುವಂಥ ವಿಚಾರದಲ್ಲಿ ಆಗಿರುವಂಥ ಗೊಂದಲದ ಪರಿಣಾಮದಲ್ಲಿ ಆಡಳಿತದ ಮೇಲೆ ಸ್ಥಗಿತ ಆಗಿದೆ ಅನ್ನುವಂಥ ವಾತಾವರಣಗಳು ಕಂಡುಬರುತ್ತೆ. ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಬಸವಸತಿ ಮನೆಗಳನ್ನು ಮಂಜೂರು ಮಾಡಿದೆ ಸುಮಾರು ಈ ಸರ್ಕಾರ ಬಂದ ನಂತರ ಒಂದು ಮನೆ ಮಂಜೂರು ಮಾಡಿದಂಥ ಉದಾಹರಣೆಗಳು ಯಾವುದೇ ಪಂಚಾಯತಿ ಬಂದಂಥ ಉದಾಹರಣೆಗಳು ಕಂಡು ಬರ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಕೆಲವರು ಮಾತ್ರ ಹೆಚ್ಚು ಸಮಾನರು, ಕೆಲವರು ಕಡಿಮೆ ಸಮಾನರಲ್ಲ. ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆದ ಕೂಡಲೇ ಸರ್ಕಾರ ಸ್ಪಂದಿಸಬೇಕು. ಯಾರಿಗೂ ಅನ್ಯಾಯ ಆಗಬಾರ್ದು, ಅವರಿಗೂ ಮನೆ ಬೇಕು, ಮಡಗಬೇಕು. ಅದೇ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮನೆ ಕಳ್ಕೊಂಡವರಿಗೂ ಕೂಡ ನ್ಯಾಯ ಕೊಡಬೇಕಾದಂಥ ಅವಶ್ಯಕತೆಗಳು ಸರ್ಕಾರದ ಮುಂದಿದೆ. ನಾನು ಆಗ್ರಹಪಡಿಸ್ತೇನೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ, ತಕ್ಷಣ ನೀವು ಏನು ಎಲ್ಲರೂ ಸಮಾನರಂತ ಯೋಚನೆ ಮಾಡಿ ಬಸವಸತಿ ಮನೆಗಳನ್ನು ಬಡವರೆಲ್ಲರಿಗೂ ಕೂಡ ಮಂಜೂರು ಮಾಡಬೇಕು. ಮತ್ತು ಕೋಗಿಲು ಅಂತ ಒಂದು ಯಾವ ಕಾರ್ಯಚಟುವಟಿಕೆ ಆಗಿದೆ ಅಂಥ ಸಂತ್ರಸ್ತರಿಗೆ ಪೂರ್ಣ ಪ್ರಮಾಣದಲ್ಲಿ ನೆರವನ್ನು ಒಂದೇ ರೀತಿಯಲ್ಲಿ ಕೊಡಬೇಕು ಅನ್ನೋದು ನನ್ನ ಆಗ್ರಹ ಇದೆ.